ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಮಣ್ಣಿಗೆ ಸುಣ್ಣ ಅಥವಾ ಜಿಪ್ಸಮ್ ಅನ್ನು ಸೇರಿಸುವ ವಿಧಾನದ ಬಗ್ಗೆ ತಿಳಿಯೋಣ. ಮೊದಲಿಗೆ ಸುಣ್ಣವನ್ನು ಯಾಕೆ ಸೇರಿಸಬೇಕು ಮತ್ತು ಎಂತಹ ಮಣ್ಣಿಗೆ ಸೇರಿಸಬೇಕು ಎಂಬುದರ ಬಗ್ಗೆ ತಿಳಿಯೋಣ. ಮಣ್ಣಿಗೆ ಸುಣ್ಣವನ್ನು ಯಾಕೆ ಸೇರಿಸಬೇಕು ಎಂಬುದರ ಬಗ್ಗೆ ನೋಡುವುದಾದರೆ, ನಾವು ಮಣ್ಣನ್ನು ಪರೀಕ್ಷೆಗೆ ದೂಡಿದಾಗ ಮಣ್ಣಿನ pH ವ್ಯಾಲ್ಯೂ ಅಂದರೆ ರಸಸಾರದ ಮೌಲ್ಯವು 7ಕ್ಕಿಂತ ಕಡಿಮೆ ಬಂದರೆ ಅಂತಹ ಮಣ್ಣು ಆಮ್ಲೀಯತೆಯ ಮಣ್ಣಾಗಿರುತ್ತದೆ. ಆದ್ದರಿಂದ ನಾವು ಆಮ್ಲೀಯತೆಯನ್ನು ಕಡಿಮೆ ಮಾಡಲು ಮಣ್ಣಿಗೆ ಸುಣ್ಣವನ್ನು ಸೇರಿಸಬೇಕಾಗುತ್ತದೆ. ಆದ್ದರಿಂದ ಅದರ pH ವ್ಯಾಲ್ಯೂ 7ಕ್ಕೆ ಸರಿದೂಗಿ ಬೆಳೆಯು ಇಳುವರಿ ಬರುತ್ತದೆ. ಇನ್ನು ಸಾಮಾನ್ಯವಾಗಿ ಎಂತಹ ಮಣ್ಣಿನಲ್ಲಿ ಆಮ್ಲೀಯತೆಯ ಪ್ರಮಾಣ ಜಾಸ್ತಿ ಇರುತ್ತದೆ ಮತ್ತು pH ವ್ಯಾಲ್ಯೂ 7ಕ್ಕಿಂತ ಕಡಿಮೆ ಇರುತ್ತದೆ ಎಂಬುದನ್ನು ನೋಡುವುದಾದರೆ, ಮೊದಲಿಗೆ ಹುಳಿ ಮಣ್ಣು. ಈ ಮಣ್ಣಿನಲ್ಲಿ ಆಮ್ಲೀಯತೆಯ ಪ್ರಮಾಣ ಹೆಚ್ಚಾಗಿರುತ್ತದೆ. ನಂತರ ಮರಳು ಮಣ್ಣು ಮತ್ತು ಗೋಡು ಮಣ್ಣು ಮತ್ತು ಜೇಡಿ ಮಣ್ಣುಗಳಲ್ಲಿ ಆಮ್ಲೀಯತೆಯ ಪ್ರಮಾಣ ಹೆಚ್ಚಾಗಿರುತ್ತದೆ. ಹಾಗಾದರೆ ಮಣ್ಣಿಗೆ ಒಂದು ಅಂಶ pH ವ್ಯಾಲ್ಯೂವನ್ನು ಹೆಚ್ಚಿಸಲು ಯಾವ ಪ್ರಮಾಣದಲ್ಲಿ ಸುಣ್ಣವನ್ನು ಹಾಕಬೇಕು ಎಂಬುದರ ಬಗ್ಗೆ ನೋಡುವುದಾದರೆ, ಪ್ರತಿ ಹೆಕ್ಟೇರ್ಗೆ ಮರಳು ಮಣ್ಣಿಗೆ ಸುಮಾರು 1 ರಿಂದ 2 ಟನ್, ಗೋಡು ಮಣ್ಣಿಗೆ 2 ರಿಂದ 3 ಟನ್ ಹಾಗೂ ಜೇಡಿ ಮಣ್ಣಿಗೆ 3 ರಿಂದ 4 ಟನ್ ಸುಣ್ಣವನ್ನು ಹಾಕಬೇಕು. ಇದರಿಂದ ಒಂದು ರಸಸಾರ ಮೌಲ್ಯವು ಹೆಚ್ಚಾಗುತ್ತದೆ. ಇನ್ನು ಹುಳಿ ಮಣ್ಣಿಗೆ ಸುಣ್ಣವನ್ನು ಹಾಕುವ ವಿಧಾನವು ಬಹಳ ಮಹತ್ವದ್ದಾಗಿದೆ. ಸುಣ್ಣ ಹಾಕುವುದಲ್ಲದೆ ಮಣ್ಣಿನ ಆಮ್ಲೀಯತೆಯನ್ನು ಕಡಿಮೆ ಮಾಡಲು ಜಮೀನುಗಳಲ್ಲಿ ಬಸಿಗಾಲುವೆಗಳನ್ನು ರಚಿಸಿ ಆಮ್ಲೀಯತೆಯ ತೀವ್ರತೆಯನ್ನು ಕಡಿಮೆ ಮಾಡಬಹುದು. ಇನ್ನು ಮಣ್ಣಿಗೆ ಜಿಪ್ಸಮ್ ಬಳಕೆ ಹಾಗೂ ಜಿಪ್ಸಮ್ ಅನ್ನು ಯಾಕೆ ಬಳಸಬೇಕು ಮತ್ತು ಎಂತಹ ಮಣ್ಣಿಗೆ ಬಳಸಬೇಕು ಎಂಬುದರ ಬಗ್ಗೆ ತಿಳಿಯೋಣ. ಮಣ್ಣಿನ pH ವ್ಯಾಲ್ಯೂ ಹೆಚ್ಚಾದರೆ ಅಥವಾ ರಸಸಾರದ ಮೌಲ್ಯವು 7ಕ್ಕಿಂತ ಹೆಚ್ಚಾದರೆ ಅದರ ಆಮ್ಲೀಯತೆಯ ಪ್ರಮಾಣವು ಕಡಿಮೆಯಾಗುತ್ತದೆ. ಆದ್ದರಿಂದ ಆಮ್ಲೀಯತೆಯ ಪ್ರಮಾಣವು ಹೆಚ್ಚು ಮಾಡಲು ನಾವು ಭೂಮಿಗೆ ಜಿಪ್ಸಮ್ ಅನ್ನು ಕೊಡಬೇಕು. ಇನ್ನು ಎಂತಹ ಮಣ್ಣಿಗೆ ಜಿಪ್ಸಮ್ ಅನ್ನು ಸೇರಿಸಬೇಕು ಎಂಬುದರ ಬಗ್ಗೆ ನೋಡುವುದಾದರೆ, ಸೋಡಿಯಂ ಯುಕ್ತ ಕ್ಷಾರ ಮಣ್ಣಿಗೆ ಮತ್ತು ಚೌಳು ಮಣ್ಣಿಗೆ ಮತ್ತು ಜೌಗು ಮಣ್ಣಿಗೆ. ಈ ಮೂರು ಮಣ್ಣಿನಲ್ಲಿಯೂ pH ವ್ಯಾಲ್ಯೂ 7ಕ್ಕಿಂತ ಜಾಸ್ತಿ ಇದ್ದು ಆಮ್ಲೀಯತೆಯ ಪ್ರಮಾಣ ಕಡಿಮೆ ಇರುತ್ತದೆ. ಆದ್ದರಿಂದ ಇಂತಹ ಮಣ್ಣಿಗೆ ಜಿಪ್ಸಮ್ ಅನ್ನು ಸೇರಿಸುವ ಮುಖಾಂತರ ಹೆಚ್ಚಿನ ಇಳುವರಿ ತೆಗೆಯಬಹುದು. ಇನ್ನು ಯಾವ ಪ್ರಮಾಣದಲ್ಲಿ ಜಿಪ್ಸಮ್ ಅನ್ನು ಸೇರಿಸಬೇಕು ಎಂಬುದರ ಬಗ್ಗೆ ನೋಡುವುದಾದರೆ, ಸೋಡಿಯಂ ಯುಕ್ತ ಕ್ಷಾರ ಮಣ್ಣಿಗೆ ಪ್ರತಿ ಹೆಕ್ಟೇರ್ಗೆ 2.5 ಟನ್ನಷ್ಟು ಜಿಪ್ಸಮ್ ಅನ್ನು ಬೆರೆಸಬೇಕು. ಹಾಗೂ ಇಂತಹ ಮಣ್ಣಿನಲ್ಲಿ ದ್ವಿದಳ ಧಾನ್ಯಗಳನ್ನು ಬೆಳೆಯುವ ಮುಖಾಂತರ ಆ ಮಣ್ಣಿನ ಆಮ್ಲೀಯತೆಯ ಪ್ರಮಾಣವನ್ನು ಹೆಚ್ಚಿಸಬಹುದು. ಇನ್ನು ಚೌಳು ಮಣ್ಣಿನ ಆಮ್ಲೀಯತೆಯ ಪ್ರಮಾಣವನ್ನು ಹೆಚ್ಚಿಸಲು ಜಿಪ್ಸಮ್ಮಿನ ಜೊತೆಗೆ ಹಸಿರೆಲೆ ಗೊಬ್ಬರ ಮತ್ತು ಸಾವಯವ ಗೊಬ್ಬರವನ್ನು ಸೇರಿಸುವ ಮುಖಾಂತರ ಅಂತಹ ಮಣ್ಣಿನಲ್ಲಿ pH ವ್ಯಾಲ್ಯೂ 7ಕ್ಕೆ ಸರಿದೂಗುವಂತೆ ಮಾಡಬಹುದು. ಇದರಿಂದ ಹೆಚ್ಚಿನ ಇಳುವರಿ ಬರುತ್ತದೆ. ಒಟ್ಟಾರೆಯಾಗಿ ಮಣ್ಣಿಗೆ ಸುಣ್ಣ ಅಥವಾ ಜಿಪ್ಸಮ್ ಅನ್ನು ಸೇರಿಸುವುದರ ಜೊತೆಗೆ ಮಣ್ಣಿಗೆ ಸಾವಯವ ಗೊಬ್ಬರ ಮತ್ತು ಹಸಿರೆಲೆ ಗೊಬ್ಬರ ಮತ್ತು ಪ್ರಾಣಿಯ ತ್ಯಾಜ್ಯವನ್ನು ಸೇರಿಸುವ ಮುಖಾಂತರ ಅದರ ರಸಸಾರ ಮೌಲ್ಯವು 7ಕ್ಕೆ ಸರಿಯಾಗುತ್ತದೆ. ಅದರಿಂದ ಬೆಳೆಯು ಹೆಚ್ಚಿನ ಇಳುವರಿ ಕೊಡುತ್ತದೆ.